ಈ ವಿಡಿಯೋದಲ್ಲಿ ನಾನು ನನ್ನ TVS ಆರ್ಬಿಟರ್ ನ ಇಕೋ ಮೂಡ್ ರೇನ್ ಟೆಸ್ಟ್ ಮಾಡಿದ್ದೀನಿ. ಈ ವಿಡಿಯೋನ ಶೂಟ್ ಮಾಡಿದ್ದು ಕೆಲವು ತಿಂಗಳ ಹಿಂದೆನೆ. ನಾನು ಆವಾಗಲೇ ಅದರ ಶಾರ್ಟ್ ಫಾರ್ಮ್ ವಿಡಿಯೋನು ಸಹ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಗೆ ಇಲ್ಲಿವರೆಗಿನ ನನ್ನ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಅನ್ನು ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ TVS ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ನ IDC ರೇಂಜ್ 158 ಕಿಲೋಮೀಟರ್ ಅಂತ TVS ಹೇಳುತ್ತೆ. ಆದರೆ ಡಿಸ್ಪ್ಲೇಯಲ್ಲಿ ತೋರಿಸೋದು 115 ಕಿಲೋಮೀಟರ್ ಮಾತ್ರ. ನಿಜವಾಗ್ಲೂ ಈ ಗಾಡಿ 100 ಕಿಲೋಮೀಟರ್ ಮೇಲೆ ಓಡುತ್ತಾ ಸಿಂಗಲ್ ಚಾರ್ಜ್ ನಲ್ಲಿ ಅನ್ನೋದೇ ಇವತ್ತಿನ ರೇನ್ ಟೆಸ್ಟ್ ವಿಡಿಯೋ. ಮೊದಲನೇದಾಗಿ ಈ ಗಾಡಿಯನ್ನು ನಾನು 100% ಚಾರ್ಜ್ ಮಾಡಿದ್ದೀನಿ. ಇವಾಗ ಶುರು ಮಾಡ್ತೀನಿ TVS ಆರ್ಬಿಟರ್ ನ ರೇನ್ ಟೆಸ್ಟ್. ಇನ್ನು ಈ ರೇನ್ ಟೆಸ್ಟ್ ಪೂರ ನಾನು ಇಕೋ ಮೋಡಲ್ಲೇ ಮಾಡ್ತಾ ಇದ್ದೀನಿ. ಮತ್ತೆ ಈ ಗಾಡಿಯಲ್ಲಿ ನಾನೊಬ್ಬನೇ ಇರ್ತೀನಿ, ಮತ್ತೆ ಯಾವುದೇ ಲಗೇಜ್ ಸಹ ಇರಲ್ಲ. ಗಾಡಿಯಲ್ಲಿ ಇವಾಗ 90% ಚಾರ್ಜ್ ಉಳಿದಿದೆ. ಮೊದಲೇ 10% ಚಾರ್ಜ್ಗೆ 15 ಕಿಲೋಮೀಟರ್ನ ರೇಂಜ್ ಬಂದಿದೆ. ಇದೇ ರೀತಿ ರೇಂಜ್ ಕೊನೆವರೆಗೂ ಬಂದ್ರೆ 150 ಕಿಲೋಮೀಟರ್ನ ರೀಚ್ ಆಗಬಹುದು. ಈ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ನಾನು ಡಿಸೆಂಬರ್ 2025ರಲ್ಲಿ ಬೆಂಗಳೂರಲ್ಲಿ ತಗೊಂಡಿದ್ದು. ಆವಾಗ ಇದರ ಬೆಲೆ 1,10,000 ರೂಪಾಯಿ ಆನ್ ರೋಡ್ ವಿತ್ ಎಕ್ಸೆಸರೀಸ್. ಇವಾಗ ಗಾಡಿಯಲ್ಲಿ 80% ಚಾರ್ಜ್ ಉಳಿದಿದೆ. ಇಲ್ಲಿವರೆಗೂ ಗಾಡಿ ಓಡಿದ್ದು 30 ಕಿಲೋಮೀಟರ್. ಈ TVS ಆರ್ಬಿಟರ್ ನ ಫಸ್ಟ್ ಸರ್ವಿಸ್ 4,000 ಕಿಲೋಮೀಟರ್ ಅಥವಾ 6 ತಿಂಗಳಲ್ಲಿ ಅಂತ ಹೇಳಿದ್ರು. ಈಗವಾಗಲೇ ಮೊದಲನೇ ಸರ್ವಿಸ್ ಆಗಿದೆ, ಮತ್ತೆ ಎರಡನೇ ಸರ್ವಿಸ್ ಸಹ ಇನ್ನು ಕೆಲವೇ ದಿನಗಳಲ್ಲಿ ಮಾಡಿಸಬೇಕಿದೆ. ರೇಂಜ್ ಅಪ್ಡೇಟ್. ಇವಾಗ ಗಾಡಿಯಲ್ಲಿ 70% ಚಾರ್ಜ್ ಉಳಿದಿದೆ. ಗಾಡಿ ಇಲ್ಲಿವರೆಗೂ ಓಡಿರೋದು 43.7 ಕಿಲೋಮೀಟರ್. ಆರ್ಬಿಟರ್ ನಲ್ಲಿ ಕ್ರೂಸ್ ಕಂಟ್ರೋಲ್ ಅನ್ನೋ ಆಪ್ಷನ್ ಇದೆ. ಇದರಿಂದಾಗಿ ನಾವು ಲಾಂಗ್ ಡ್ರೈವ್ ಮಾಡುವಾಗ ಅಥವಾ ಈ ರೀತಿ ಟೆಸ್ಟ್ ಮಾಡುವಾಗ ತುಂಬಾ ಸುಲಭವಾಗಿ ಸ್ಪೀಡ್ ಅನ್ನ ಲಾಕ್ ಮಾಡಬಹುದು. ನಮಗೆ ಬೇಕಾದ ಸ್ಪೀಡಲ್ಲಿ ಒಂದು ಸಾರಿ ಗಾಡಿ ರೀಚ್ ಆದ್ಮೇಲೆ ನಾವು ಕ್ರೂಸ್ ಕಂಟ್ರೋಲ್ ಅನ್ನ ಆನ್ ಮಾಡಿದ್ರೆ ಗಾಡಿ ಮತ್ತೆ ನಾವು ಎಕ್ಸಿಲೇಟರ್ ಮುಟ್ಟೋವರೆಗೂ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ರೇಂಜ್ ಅಪ್ಡೇಟ್. ಇವಾಗ ಗಾಡಿಯಲ್ಲಿ ಉಳಿದಿರೋದು 60% ಚಾರ್ಜ್. ಇಲ್ಲಿವರೆಗೂ ಗಾಡಿ ಓಡಿದ್ದು 59.1 ಕಿಲೋಮೀಟರ್. ಈ ಆರ್ಬಿಟರ್ನ ಇಕೋ ಮೋಡ್ನ ಟಾಪ್ ಸ್ಪೀಡ್ 46 ಕಿಲೋಮೀಟರ್ ಪರ್ ಅವರ್. ಇವಾಗ ಅದನ್ನ ಟೆಸ್ಟ್ ಮಾಡಿ ನೋಡೋಣ ಬನ್ನಿ. ರೇಂಜ್ ಅಪ್ಡೇಟ್. ಇವಾಗ ಗಾಡಿಯಲ್ಲಿ 50% ಚಾರ್ಜ್ ಖಾಲಿಯಾಗಿದೆ. ಇನ್ನು ಉಳಿದಿರೋದು 50%. ಇಲ್ಲಿವರೆಗೂ ಗಾಡಿ ಓಡಿದ್ದು 73.1 ಕಿಲೋಮೀಟರ್. ಇನ್ನು ಉಳಿದಿರೋ 50% ಚಾರ್ಜ್ ನಲ್ಲಿ ಇದೇ ರೀತಿ ರೇಂಜ್ ಅನ್ನಾದರೂ ಬಂದಿದ್ದೆ ಆದ್ರೆ 150 ಕಿಲೋಮೀಟರ್ ಸನಿಹ ಹೋಗ್ಬೋದು. ರೇಂಜ್ ಅಪ್ಡೇಟ್. ಇವಾಗ ಗಾಡಿಯಲ್ಲಿ ಉಳಿದಿರೋದು 40% ಚಾರ್ಜ್. ಗಾಡಿ ಇಲ್ಲಿವರೆಗೂ ಓಡಿದ್ದು 85.1 ಕಿಲೋಮೀಟರ್. ನಾರ್ಮಲ್ ಆಗಿ ಪೆಟ್ರೋಲ್ ಸ್ಕೂಟರ್ಗಳು 1 ಲೀಟರ್ ಪೆಟ್ರೋಲ್ಗೆ ಎಷ್ಟು ಮೈಲೇಜ್ ಕೊಡುತ್ತೋ ಅಷ್ಟು ಮೈಲೇಜ್ ಅನ್ನ ಡಬಲ್ ಮಾಡಿ ಈ ಎಲೆಕ್ಟ್ರಿಕ್ ಸ್ಕೂಟರ್ ಸಿಂಗಲ್ ಚಾರ್ಜ್ ನಲ್ಲೇ ಕೊಡ್ತಾ ಇದೆ. ರೇಂಜ್ ಅಪ್ಡೇಟ್. ಇವಾಗ ಗಾಡಿಯಲ್ಲಿ ಉಳಿದಿರೋದು 25% ಚಾರ್ಜ್. ಇಲ್ಲಿವರೆಗೂ ಗಾಡಿ ಓಡಿದ್ದು 105.1 ಕಿಲೋಮೀಟರ್. ಕೊನೆಗೂ ಗಾಡಿ 100 ಕಿಲೋಮೀಟರ್ ಗಡಿಯನ್ನ ದಾಟಿದೆ. ಫೈನಲ್ ರಿಸಲ್ಟ್ ಏನ್ ಬರುತ್ತೆ ಕಾದು ನೋಡೋಣ. ರೇಂಜ್ ಅಪ್ಡೇಟ್. ಇವಾಗ ಗಾಡಿಯಲ್ಲಿ ಉಳಿದಿರೋದು 20% ಚಾರ್ಜ್. ಗಾಡಿ ಇಲ್ಲಿವರೆಗೂ ಓಡಿರೋದು 111 ಕಿಲೋಮೀಟರ್. ಸದ್ಯ ಮಾರ್ಕೆಟ್ ನಲ್ಲಿ ಇರುವ ಟಾಪ್ ಬ್ರ್ಯಾಂಡ್ಗಳ ಬೇರೆ ಗಾಡಿಗಳು ಮಿಡ್ ಡ್ರೈವ್ ಮೋಟರ್ನೊಂದಿಗೆ ಬರುತ್ತೆ. ಆದ್ರೆ TVS ಅಲ್ಲಿರೋ ಎಲ್ಲಾ ಗಾಡಿಗಳು ಹಬ್ ಮೋಟರ್ನ ಜೊತೆ ಬರ್ತವೆ. ಈ ಆರ್ಬಿಟರ್ ನಲ್ಲೂ ಸಹ ನಿಮ್ಗೆ ಹಬ್ ಮೋಟರ್ ಸಿಗೋದು. ರೇಂಜ್ ಅಪ್ಡೇಟ್. ಇವಾಗ ಗಾಡಿಯಲ್ಲಿ ಉಳಿದಿರೋದು ಬರೀ 5% ಚಾರ್ಜ್ ಮಾತ್ರ. ಗಾಡಿ ಇಲ್ಲಿವರೆಗೂ ಓಡಿದ್ದು 129.5 ಕಿಲೋಮೀಟರ್. ಇವಾಗ ಗಾಡಿಯಲ್ಲಿ ಕೊನೆಯದಾಗಿ ಬರೀ 2% ಚಾರ್ಜ್ ಉಳಿದಿದೆ. ಗಾಡಿ ಇಲ್ಲಿವರೆಗೂ ಓಡಿದ್ದು 133 ಕಿಲೋಮೀಟರ್.
ಇವಾಗ ಗಾಡಿಯಲ್ಲಿ ಉಳಿದಿರೋದು ಫೈನಲ್ ಆಗಿ 1% ಚಾರ್ಜ್ ಮಾತ್ರ. ಗಾಡಿ ಇಲ್ಲಿವರೆಗೂ ಓಡಿದ್ದು 135 ಕಿಲೋಮೀಟರ್. ಕೊನೆಗೂ ಈ TVS ಆರ್ಬಿಟರ್ನ ಚಾರ್ಜ್ 0 ಆಗಿದೆ. ಇಲ್ಲಿವರೆಗೂ ಗಾಡಿ ಓಡಿದ್ದು 137.9 ಕಿಲೋಮೀಟರ್. ಇದು 150 ಕಿಲೋಮೀಟರ್ನ ಗಡಿ ದಾಟಲಿಲ್ಲ. ಆದರೆ ಸಿಂಗಲ್ ಚಾರ್ಜ್ ನಲ್ಲೇ 100 ಕಿಲೋಮೀಟರ್ ಮೇಲೆ ರೇಂಜ್ ಅಂತೂ ಬಂತು. ಇದಾಗಿತ್ತು TVS ಆರ್ಬಿಟರ್ನ ಇಕೋ ಮೋಡ್ನ ರೇಂಜ್ ಟೆಸ್ಟ್. ಇದೇ ರೀತಿಯ ಸಿಟಿ ಮೋಡ್ ರೇಂಜ್ ಟೆಸ್ಟ್ ಸಹ ಇವಾಗಲೇ ನಾನು ಮಾಡಿದ್ದೀನಿ. ಆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೇಂಜ್ ಟೆಸ್ಟ್ ಬಗ್ಗೆ ನಿಮಗೇನು ಅನಿಸಿತು ಅದನ್ನು ಸಹ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಕಂಟೆಂಟ್ಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಫಾಲೋ ಮಾಡೋದನ್ನು ಮರಿಬೇಡಿ.